ಈಗ ತಾನೇ ನಾನು ಸೂಪರ್ಮ್ಯಾನ್ ಟ್ರೈಲರ್ ನೋಡಿದೆ, ಅದು ಮಾತ್ರ ಸೂಪರ್ ಆಗಿತ್ತು. ಮತ್ತು ಡಿ ಸಿ ಇಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ನಮಗೆ ಟ್ರೈಲರಲ್ಲಿ ಸ್ಟಾರ್ಟಿಂಗಿಂದನೇ ನಮಗೆ ಆಲ್ಮೋಸ್ಟ್ 3 ಫೈಟ್ಸ್ ಕಾಣಿಸುತ್ತೆ ನಮಗೆ. ಒಂದು ಕೈಜು ಮತ್ತು ಸೂಪರ್ಮ್ಯಾನು, ಮತ್ತು ಹ್ಯಾಮರ್ ಆಫ್ ಬರೇವಿಯಾ ಮತ್ತು ಸೂಪರ್ಮ್ಯಾನು, ಮತ್ತು ಅಲ್ಟ್ರಾಮ್ಯಾನ್ ವರ್ಸಸ್ ಸೂಪರ್ಮ್ಯಾನು. ಹ್ಯಾಮರ್ ಆಫ್ ಬರೇವಿಯಾ ಮತ್ತು ಅಲ್ಟ್ರಾಮ್ಯಾನು ಇಬ್ಬರು ಒಂದೇ ಅಂತಲೇ ಫ್ಯಾನ್ಸ್ ಎಲ್ಲ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ. ನೋಡಬೇಕು, ಅದು ನಮ್ಮ ಮೂವಿಲೇ ನೋಡಿದಾಗಲೇ ಗೊತ್ತಾಗೋದು. ನೆಕ್ಸ್ಟ್ ಬಂದ್ಬಿಟ್ಟು ಲೆಕ್ಸ್ ಲೂಥರ್ ಸೋಲ್ಜರ್ಸ್ ವರ್ಸಸ್ ಸೂಪರ್ಮ್ಯಾನ್. ಇದರಲ್ಲಿ ಒಂದೇ ಒಂದು ಸೀನ್ ಇದೆ, ಸೂಪರ್ಮ್ಯಾನ್ನ ಲೇಸರ್ನ ನೋಡ್ತೀವಿ ನಾವು. ಸಖತ್ ಸೈಕಾಗಿದೆ ಮಾತ್ರ ಅದು ಸೀನ್ ಮಾತ್ರ. ಅದರಂತೂ 3D ನೋಡೋಕ್ಕಂತೂ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಟಿ, ಎಲ್ಲ ಸೀನ್ಸೂ ಒಂದೊಂದು ಪಿನ್ನೂ ಏನೂ ಮಿಕ್ಸ್ ಮಾಡಿಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಒಂದೊಂದು ಡೀಟೇಲಿಂಗು ಚೆನ್ನಾಗಿ ತೋರಿಸಿದ್ದಾರೆ. ಆ ಬೆಂಕಿಯಿಂದ ಬರೋದಾಗಿರ್ಬೋದು, ಸೂಪರ್ಮ್ಯಾನ್ ಕಡೆ ಎಲ್ಲ ಬೆಂಕಿ ಹತ್ಕೊಂಡಿರೋ ಥರ ಎಲ್ಲ ಇರ್ಬೋದು, ಒಂದೊಂದು ಡೀಟೇಲೂ ಸೂಪರ್ ಆಗಿದೆ. ಮತ್ತು ನಾನಂತೂ ಕ್ರಿಪ್ಟಾನ್ ಬಗ್ಗೆ ಅಂತೂ ಮಾತಾಡಲೇಬೇಕು. ನನಗೆ ಸಖತ್ ಇಷ್ಟ ಆಯಿತು, ಯಾಕಂದರೆ ಅದು ಕ್ರಿಯೇಷನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಜೇಮ್ಸ್ ಗನ್ ಅವರು. ಜೇಮ್ಸ್ ಗನ್ ಇಂದ ನಿಮ್ಗೆ ಯಾರು ಗೊತ್ತಾಯಿಲ್ಲ ಅಂತಂದರೆ ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ನೋಡೇ ಇರ್ತೀರ. ಅದ್ರ 3 ಮೂವೀಸೂ ಇವರೇ ಡೈರೆಕ್ಟ್ ಮಾಡಿರೋದು. ಅದಕ್ಕೋಸ್ಕರ ಇವ್ರ ಮೇಲೆ ತುಂಬ ಬಿಲೀಫ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಜುಲೈ 11ಗೆ ರಿಲೀಸ್ ಆಗ್ತಾರಿಂದ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ. ಈ ಮೂವಿನಂತೂ ಟ್ರೈಲರ್ ನೋಡಿದ್ರೆ ಸಖತ್ತಾಗಿದೆ. ನೆಕ್ಸ್ಟ್ ನಾವು ಮೂವಿಲಿ 3D ನೋಡೋದಂತೂ ಸಖತ್ತಾಗಿರುತ್ತೆ. ನೀವು ಎಷ್ಟು ಎಕ್ಸೈಟೆಡ್ ಆಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ಟ್ರೈಲರ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇದೇ ಥರ ಕಂಟೆಂಟ್ಗೋಸ್ಕರ ಫಾಲೋ ಮಾಡ್ಕೊಳ್ಳಿ.